ಹಾಯ್ ಗುರು, ಎಲ್ಲರಿಗೂ ನಮಸ್ಕಾರ. ಇಂಡಿಯಾ ವರ್ಸಸ್ ಬಾಂಗ್ಲಾದೇಶ ನಡುವಿನ 3 T20 ಪಂದ್ಯಗಳಿಗೆ ಇಂಡಿಯಾದ ಸ್ಕ್ವಾಡ್ ಅನೌನ್ಸ್ಮೆಂಟ್ ಆಗಿದೆ ಅಂತ ಹೇಳ್ಬೋದು. ಹಾಗಿದ್ರೆ ಯಾವ ರೀತಿ ಇದೆ ಟೀಮ್ ಇಂಡಿಯಾದ ಸ್ಕ್ವಾಡ್ ಅಂತ ನಿಮಗೆ ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಪಕ್ಕದಲ್ಲಿ ಕಾಣುವ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಈಗಾಗಲೇ 2ನೇ ಟೆಸ್ಟ್ ಪಂದ್ಯ ಕಾನ್ಪುರದಲ್ಲಿ ನಡೀತಿದೆ ಅಂತ ಹೇಳ್ಬೋದು. ಇದು ಮುಗಿದ ಮೇಲೆ 6ನೇ ತಾರೀಕಿಂದ 3 T20 ಪಂದ್ಯಗಳು ಸ್ಟಾರ್ಟ್ ಆಗ್ತವೆ. ಅದು ಬಾಂಗ್ಲಾದೇಶ ವಿರುದ್ಧದಲ್ಲಿ ಆಡ್ತಾ ಇದ್ದೀವಿ. ಇದಕ್ಕೆ ಈ ಸ್ಕ್ವಾಡ್ನ ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಯಾವ ರೀತಿ ಇದೆ ನೋಡೋದಾದ್ರೆ, ಸೂರ್ಯಕುಮಾರ್ ಯಾದವ್ ಕ್ಯಾಪ್ಟನ್ ಆಗಿದ್ದಾರೆ, ಅಭಿಷೇಕ್ ಶರ್ಮಾ, ಸಂಜು ಸ್ಯಾಮ್ಸನ್, ರಿಂಕು ಸಿಂಗ್, ಹಾರ್ದಿಕ್ ಪಾಂಡ್ಯ, ರಿಯಾನ್ ಪರಾಗ್, ನಿತೀಶ್ ಕುಮಾರ್ ರೆಡ್ಡಿ, ಶಿವಮ್ ದುಬೆ, ವಾಷಿಂಗ್ಟನ್ ಸುಂದರ್, ರವಿ ಬಿಷ್ಣೋಯಿ, ವರುಣ್ ಚಕ್ರವರ್ತಿ, ಜಿತೇಶ್ ಶರ್ಮಾ, ಅಕ್ಷದೀಪ್ ಸಿಂಗ್, ಹರ್ಷಿತ್ ರಾಣಾ, ಮಯಾಂಕ್ ಯಾದವ್. ಇಲ್ಲಿ ಹಲವಾರು ಜನ ಯಂಗ್ಸ್ಟರ್ಗಳಿಗೆ ಚಾನ್ಸ್ ಸಿಕ್ಕಿದೆ ಅಂತ ಹೇಳ್ಬೋದು. ಮತ್ತೊಮ್ಮೆ ಯಾಕಪ್ಪ ಅಂದರೆ ಈಗಾಗಲೇ ಮಯಾಂಕ್ ಯಾದವ್ IPL ಆದಮೇಲೆ ಯಾವುದೇ ರೀತಿಯ ಅವರು ಸ್ಕೀಮ್ ಆಫ್ ಥಿಂಕಲ್ಲಿ ಇದ್ರೂ ಕೂಡ ಅವ್ರನ್ನ ಸೆಲೆಕ್ಟ್ ಮಾಡೋಕ್ಕಾಗಿಲ್ಲ, ಇಂಜುರಿ ಕಾಣಿದ್ದು ಅವರು ಆಯ್ಕೆಯಾಗಿದ್ದಾರೆ. ಹರ್ಷಿತ್ ರಾಣಾ ಲಾಸ್ಟ್ ಸೀರೀಸಲ್ಲಿದ್ದು, ಅಕ್ಷದೀಪ್ ಸಿಂಗ್ ಮೈನ್ ಲೆಫ್ಟ್ ಹ್ಯಾಂಡ್ ಸೀಮರ್ ಆಗಿದ್ದರು, ಅವರು ಕೂಡ ಬೆಸ್ಟ್ ಬೌಲರು. ಜಿತೇಶ್ ಶರ್ಮಾ ಮತ್ತೊಮ್ಮೆ ಆ್ಯಡ್ ಆಗಿದ್ದಾರೆ, ಇದೊಂದು ಖುಷಿ ವಿಚಾರ. ಜಿತೇಶ್ ಶರ್ಮಾನ ಲಾಸ್ಟ್ ಸೀರೀಸ್ ಡ್ರಾಪ್ ಮಾಡಿದ್ರು, ಅವರನ್ನ ಮತ್ತೆ ಆ್ಯಡ್ ಮಾಡಿದ್ದಾರೆ. ವರುಣ್ ಚಕ್ರವರ್ತಿನ ಈಗ ಆ್ಯಡ್ ಮಾಡಿದ್ದಾರೆ ಅಂತ ಹೇಳ್ಬೋದು, ಎಷ್ಟೋ ದಿವಸಗಳ ಬಳಿಕ. ಅದು ಒಂದು ಖುಷಿ ವಿಚಾರ ಅಂತ ಹೇಳ್ಬೋದು. ರವಿ ಬಿಷ್ಣೋಯಿ ಇದ್ದಾರೆ, ವಾಷಿಂಗ್ಟನ್ ಸುಂದರ್ ಇದ್ದಾರೆ, ಅದೇ ರೀತಿ ಶಿವಮ್ ದುಬೆ ಕೂಡ T20 ವರ್ಲ್ಡ್ ಕಪ್ ಆದಮೇಲೆ ಡ್ರಾಪ್ ಮಾಡ್ತಾರೆ ಅನ್ನೋ ಮಾಹಿತಿ ಇದ್ದರೂ ಕೂಡ ಈಗ ಮತ್ತೊಮ್ಮೆ ಆ್ಯಡ್ ಮಾಡಿದ್ದಾರೆ ಅಂತ ಹೇಳ್ಬೋದು. ನಿತೀಶ್ ಕುಮಾರ್ ರೆಡ್ಡಿ ಅವರು ಕೂಡ ಈ ಒಂದು ಸ್ಕ್ವಾಡಿಗೆ ಆ್ಯಡ್ ಮಾಡಿದ್ದಾರೆ ಅಂತ ಹೇಳ್ಬೋದು. ರಿಯಾನ್ ಪರಾಗ್ ಕೂಡ ಡೀಸೆಂಟಾಗಿ ಇನ್ನಿಂಗ್ಸ್ಗಳನ್ನು ಆಡಿದ್ದಾರೆ, ಅವ್ರನ್ನೂ ಕೂಡ ಈ ಒಂದು ಸ್ಕ್ವಾಡಿಗೆ ಸೇರಿಸಿದ್ದಾರೆ ಅಂತ ಹೇಳ್ಬೋದು. ಹಾರ್ದಿಕ್ ಪಾಂಡ್ಯ ಎಂದಿನಂತೆ ಇರಲೇಬೇಕು, ರಿಂಕು ಸಿಂಗ್ ಇರಲೇಬೇಕು. ಸಂಜು ಸ್ಯಾಮ್ಸನ್ನ ಮೇನ್ ವಿಕೆಟ್ ಕೀಪರ್ ಆಗಿ ಈ ಸೀರೀಸ್ಗೆ ಆಯ್ಕೆ ಮಾಡಿದ್ದಾರೆ ಅಂತ ಹೇಳ್ಬೋದು. ಅಭಿಷೇಕ್ ಶರ್ಮಾ ಇದ್ದಾರೆ, ಸೂರ್ಯಕುಮಾರ್ ಯಾದವ್ ಇದ್ದಾರೆ ಅಂತ ಹೇಳ್ಬೋದು. ಶುಭ್ಮನ್ ಗಿಲ್ಗೆ ರೆಸ್ಟ್ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಅದೇ ರೀತಿ ಯಶಸ್ವಿ ಜೈಸ್ವಾಲ್ಗೂ ಕೂಡ ರೆಸ್ಟ್ ಕೊಟ್ಟಿದ್ದಾರೆ. ಯಾಕಪ್ಪ ಅಂದರೆ ಮುಂಬರುತ್ತಿರುವ ಇಂಡಿಯಾ ವರ್ಸಸ್ ನ್ಯೂಜಿಲೆಂಡ್ ಟೆಸ್ಟ್ ಸೀರೀಸ್ ಆಗಿರಲಿಲ್ಲ, ಅದೇ ರೀತಿ ಬಾರ್ಡರ್ ಗವಸ್ಕರ ಈಗ ಟೆಸ್ಟ್ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಇದು ಇಂಡಿಯಾ ವರ್ಸಸ್ ಬಾಂಗ್ಲಾದೇಶ ನಡುವಿನ 3 T20 ಪಂದ್ಯಗಳ ಸ್ಕ್ವಾಡ್ ಅಂತಲೇ ಹೇಳ್ಬೋದು. ಈ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ಬಾಯ್ ಸ್ನೇಹಿತರೆ.